ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2018ರಲ್ಲಿ ನಡೆದಂಥ ಇಂಟೆಲಿಜೆನ್ಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈಗ ಬನ್ನಿ ಈ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ಕೊಂಡು ಹೋಗೋಣ. ಪ್ರಶ್ನೆ ಸಂಖ್ಯೆ 1, ಇತ್ತೀಚೆಗೆ ಯಾರನ್ನು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಯಿತು ಅಂತ ಕೇಳಿದ್ದಾರೆ 2018ರಲ್ಲಿ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ, ಓಂ ಪ್ರಕಾಶ್ ರಾಮ್. ನೋಡಿ, ಸರಿಯಾದ ಉತ್ತರ ಓಂ ಪ್ರಕಾಶ್ ರಾಮ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 2, ಕೇಂದ್ರ ಸಂಸ್ಕೃತಿ ಸಚಿವಾಲಯದಿಂದ ಆಯೋಜಿಸಲ್ಪಟ್ಟ 7ನೇ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ 2018 ಈ ಸಮಾರಂಭ ನಡೆದದ್ದು ಡ್ಯಾಶ್ದಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ. ನೋಡಿ, ಆಪ್ಷನ್ ಎ, ಕರ್ನಾಟಕ. ಪ್ರಶ್ನೆ ಸಂಖ್ಯೆ 3, ಎಲ್ಕೈಸ್ಮಾ ಏರೋಎನ್ಸಿಸ್ ಇದು ಇತ್ತೀಚೆಗೆ ಪತ್ತೆ ಹಚ್ಚಲಾದ ಡ್ಯಾಶ್ ಜಾತಿಯ ವೈಜ್ಞಾನಿಕ ಹೆಸರಾಗಿದೆ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಟ್ಟೆ. ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4, ನರ್ಮದಾ ನದಿಯ ದಂಡೆಯ ಮೇಲೆ ನಡೆದ ಕದನದಲ್ಲಿ ರಾಜ ಹರ್ಷವರ್ಧನನ್ನು ಪರಾಜಯಗೊಳಿಸಿದ ಚಾಲುಕ್ಯರ ದೊರೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಪುಲಕೇಶಿ II. ನೋಡಿ, ಪುಲಕೇಶಿ II ಅಥವಾ ಇಮ್ಮಡಿ ಪುಲಕೇಶಿ ಅಂತಲೂ ಕರೀತಾರೆ. ಪ್ರಶ್ನೆ ಸಂಖ್ಯೆ 5, ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 12 ವರ್ಷಗಳು. ನೋಡಿ, ಆಪ್ಷನ್ ಬಿ 12 ವರ್ಷಗಳು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 6, ವಿಶ್ವ ಆರ್ಥಿಕ ಮುನ್ನೋಟ ಜನವರಿ 2018ರ ಅಪ್ಡೇಟ್ದಂತೆ ಮೇಲ್ನೋಟದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅಂತ ಕರೀತಾರಲ್ಲ, ಅದು ಭಾರತ ತನ್ನ ಒಟ್ಟು ದೇಶೀಯ ಉತ್ಪಾದನೆ GDPಯಲ್ಲಿ ಡ್ಯಾಶ್ರಷ್ಟು ಬೆಳವಣಿಗೆ ಹೊಂದುವುದೆಂದು ಅಂದಾಜಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, 7.4%. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಡಿ, 7.4%. ಪ್ರಶ್ನೆ ಸಂಖ್ಯೆ 7, ಕರ್ನಾಟಕ ರಾಜ್ಯ ಮೈಸೂರು ಪ್ರಥಮ ಮುಖ್ಯಮಂತ್ರಿಯಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, KC ರೆಡ್ಡಿ. ನೋಡಿ, ಆಪ್ಷನ್ ಸಿ, KC ರೆಡ್ಡಿ. ಪ್ರಶ್ನೆ ಸಂಖ್ಯೆ 8, ಪ್ರಥಮ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಲ್ಮಿಡಿ. ನೋಡಿ, ಆಪ್ಷನ್ ಬಿ, ಹಲ್ಮಿಡಿ. ಪ್ರಶ್ನೆ ಸಂಖ್ಯೆ 9, ಮಳೆ ಹನಿಗಳು ಉಂಟಾಗಿರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ನೋಡಿ, ಮಳೆ ಹನಿಗಳು ಉಂಟಾಗಿರುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ನೀರು ಮೇಲ್ಮೈ ಒತ್ತಡ. ನೋಡಿ, ನೀರಿನ ಮೇಲ್ಮೈ ಒತ್ತಡ. ಪ್ರಶ್ನೆ ಸಂಖ್ಯೆ 10, ಸದ್ಯಕ್ಕೆ ದೇಶದ ಅತಿದೊಡ್ಡ ಚಿನ್ನ ಗಣಿಗಾರಿಕೆ ಅಥವಾ ಚಿನ್ನ ಗಣಿಗಾರಿಕೆ ಕಂಪನಿ ಇರುವುದು ಇಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ರಾಯಚೂರಿನ ಹಟ್ಟಿ. ನೋಡಿ, ರಾಯಚೂರಿನ ಹಟ್ಟಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 11, ತೀರ್ಥಹಳ್ಳಿಗೆ ಹತ್ತಿರವಿರುವ ಅಂಬು ತೀರ್ಥದಲ್ಲಿ ಉದ್ಭವಿಸುವ ನದಿ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಶರಾವತಿ. ನೋಡಿ, ಆಪ್ಷನ್ ಡಿ, ಶರಾವತಿ. ಪ್ರಶ್ನೆ ಸಂಖ್ಯೆ 12, ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಸಾಧನದ ಹೆಸರು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಾರೋಮೀಟರ್. ನೋಡಿ, ಆಪ್ಷನ್ ಸಿ, ಬಾರೋಮೀಟರ್. ಪ್ರಶ್ನೆ ಸಂಖ್ಯೆ 13, ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಮುದ್ರದ ನೀರು. ನೋಡಿ, ಆಪ್ಷನ್ ಸಿ, ಸಮುದ್ರದ ನೀರು. ಪ್ರಶ್ನೆ ಸಂಖ್ಯೆ 14, ಕಾಂಕ್ರೀಟ್ ರೋಡ್ ಮೇಲೆ ನಡೆಯುವುದಕ್ಕಿಂತ ಮಂಜುಗಡ್ಡೆಯ ಮೇಲೆ ನಡೆಯಲು ಯಾರಿಗಾದರೂ ಕಷ್ಟಕರವೆನಿಸುತ್ತದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ರಸ್ತೆ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇದೆ. ಇನ್ನೊಂದು ಸರಿ ಓದ್ತೀನಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ರಸ್ತೆ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇದೆ ಅದಕ್ಕೆ. ಪ್ರಶ್ನೆ ಸಂಖ್ಯೆ 15, ಒಂದು ಹಡಗು ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಅದು ಎತ್ತರಕ್ಕೆ ಇರುತ್ತದೆ. ನೋಡಿ, ಆಪ್ಷನ್ ಡಿ, ಅದು ಎತ್ತರಕ್ಕೆ ಇರುತ್ತದೆ. ಪ್ರಶ್ನೆ ಸಂಖ್ಯೆ 16, ರಿಕ್ಟರ್ ಮಾಪಕದಲ್ಲಿ ಭೂಕಂಪದ ಪರಿಮಾಣ 8 ಎಂದು ದಾಖಲಾದರೆ ಮಾಪನದಲ್ಲಿ ಅಳತೆಗೊಂಡ 4 ಮಾನಗಳಿಗಿಂತ ಅದು ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, 10,000 ಪಟ್ಟು. ನೋಡಿ, ಆಪ್ಷನ್ ಡಿ, 10,000 ಪಟ್ಟು. ಪ್ರಶ್ನೆ ಸಂಖ್ಯೆ 17, ಒಂದು ನಿರ್ದಿಷ್ಟ ಸಂಖ್ಯೆಯ ಭಾಷೆಯಲ್ಲಿ ಇಂಗ್ಲಿಷ್ ಎಂಬುದನ್ನು FPJPNYO ಎಂದು ಬರೆಯಲಾಗುತ್ತದೆ. ಹಾಗಾದರೆ ಆ ಸಂಕೇತ ಭಾಷೆಯಲ್ಲಿ ಕನ್ನಡ ಎಂಬುದನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡಿ, ಆಪ್ಷನ್ ಡಿ ಸರಿಯಾದ ಉತ್ತರ. LCQRFJH ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 18, 6, 9, 15, 24, 39, 63 ಮುಂದೆ ಕ್ವಶನ್ ಮಾರ್ಕ್ ಇದೆ. ಅದಕ್ಕೆ ಮುಂದೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಮುಂದಿನ ಸಂಖ್ಯೆ 63 ಆದರೆ ಮುಂದಿನ ಸಂಖ್ಯೆ ಏನು ಬರುತ್ತೆ ಅಂತ ಕೇಳಿದ್ದಾರೆ.
ಸರಿಯಾದ ಉತ್ತರ ಆಪ್ಷನ್ ಸಿ 102 ನೋಡಿ. ಆಪ್ಷನ್ ಸಿ 102. ಪ್ರಶ್ನೆ ಸಂಖ್ಯೆ 19. ಈ ಕೆಳಗಿನ ವೆನ್ನಕ್ಷೆಗಳಲ್ಲಿ ಏಷ್ಯಾದವರು ಭಾರತೀಯರು ಕಲಾವಿದರುಗಳನ್ನು ಪ್ರತಿನಿಧಿಸುವ ವೆನ್ನಕ್ಷೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಇಲ್ಲಿ ನೋಡಿ, ಇದು ಹೈಲೈಟ್ ಮಾಡ್ತಿದ್ದೀನಲ್ಲ, ಇದು ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 20. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ ಎಂದು ಕೇಳಿದ್ದಾರೆ. ಆಗಸ್ಟ್ ಪ್ರಸ್ತಾಪ, ಪುಣೆ ಒಡಂಬಡಿಕೆ, ಮೂರನೇ ದುಂಡು ಮೇಜಿನ ಪರಿಷತ್ತು. ಅಂದರೆ ಕಾಲಾನುಕ್ರಮ ಅಂದರೆ ಯಾವ ವರ್ಷದಲ್ಲಿ ಯಾವ್ಯಾವ ನಡೆಯುತ್ತೆ ಅದರ ಪ್ರಕಾರ ಜೋಡಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 2, 3, 1 ನೋಡಿ. ಮೊದಲು ಪುಣೆ ಒಡಂಬಡಿಕೆ, ಆಮೇಲೆ ಮೂರನೇ ದುಂಡು ಮೇಜಿನ ಪರಿಷತ್ತು, ಆಮೇಲೆ ಆಗಸ್ಟ್ ಪ್ರಸ್ತಾಪ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 21. ಈ ಕೆಳಗಿನವರಲ್ಲಿ ಇಲ್ಬರ್ಟ್ ಬಿಲ್ ವಿವಾದಕ್ಕೆ ಸಂಬಂಧಿಸಿದ ವೈಸ್ರಾಯ್ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ರಿಪ್ಪನ್ ನೋಡಿ. ಆಪ್ಷನ್ ಬಿ ಲಾರ್ಡ್ ರಿಪ್ಪನ್. ಪ್ರಶ್ನೆ ಸಂಖ್ಯೆ 22. ಯಾವ ಕ್ರಾಂತಿಕಾರಿಯು ಓರ್ವ ತತ್ವಜ್ಞಾನಿಯಾಗಿ ಬದಲಾದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಅರಬಿಂದೋ ಘೋಷ್ ನೋಡಿ. ಆಪ್ಷನ್ ಎ ಅರಬಿಂದೋ ಘೋಷ್. ಪ್ರಶ್ನೆ ಸಂಖ್ಯೆ 23. ಡ್ಯಾಶನ್ನು ಅನೇಕ ವೇಳೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1857 ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 1857 ದಂಗೆ. ಪ್ರಶ್ನೆ ಸಂಖ್ಯೆ 24. 1992 ಫೆಬ್ರವರಿ 5 ನಡೆದ ಚೌರಿ ಚೌರ ಘಟನೆ ನಡೆದ ಸ್ಥಳ ಈಗ ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋರಖ್ಪುರ್ ನೋಡಿ. ಆಪ್ಷನ್ ಬಿ ಗೋರಖ್ಪುರ್. ಪ್ರಶ್ನೆ ಸಂಖ್ಯೆ 25. ಈ ಕೆಳಗಿನವರಲ್ಲಿ ಗಡಿನಾಡ ಗಾಂಧಿ ಎಂದು ಜನಪ್ರಿಯರಾದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಖಾನ್ ಅಬ್ದುಲ್ ಗಫರ್ ಖಾನ್ ನೋಡಿ. ಖಾನ್ ಅಬ್ದುಲ್ ಗಫರ್ ಖಾನ್. ಪ್ರಶ್ನೆ ಸಂಖ್ಯೆ 26. ಈ ಕೆಳಗಿನವರಲ್ಲಿ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯ ಹಿಂದಿದ್ದ ಆಲೋಚನೆಯ ಕೂಸು ಯಾರದ್ದಾಗಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸುರೇಶನ್ ನೋಡಿ. ಆಪ್ಷನ್ ಡಿ ಸುರೇಶನ್. ಪ್ರಶ್ನೆ ಸಂಖ್ಯೆ 27. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಪಕ್ಷದ ಗುರಿಯೆಂದು 1930 ಜನವರಿ 26 ಪೂರ್ಣ ಸ್ವರಾಜ್ಯ ದಿವಸವೆಂದು ಘೋಷಿಸಲಾಯಿತು. ಈ ಅಧಿವೇಶನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ನೋಡಿ. ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 28. ಇವುಗಳಲ್ಲಿ ಯಾವುದು ಧನ ವಿಧೇಯಕಕ್ಕೆ ಸಂಬಂಧಿಸಿದಂತೆ ಸರಿಯಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇವು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ರಚನೆಗೊಳ್ಳುತ್ತವೆ ನೋಡಿ. ಇವು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ರಚನೆಗೊಳ್ಳುತ್ತವೆ. ಅವ್ರು ಕೇಳಿದ್ದೇನು ಗೊತ್ತಾ, ಇವುಗಳಲ್ಲಿ ಯಾವುದು ಧನ ಅಂದರೆ ದುಡ್ಡಿನ ವ್ಯವಹಾರ ಇರುತ್ತಲ್ಲ ಅದಕ್ಕೆ ಸಂಬಂಧಿಸಿದಂತೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಉಳಿದಿದ್ದೆಲ್ಲ ಕೂಡ ಸರಿಯಾಗಿದೆ. ಅಂದರೆ ಎ ಸರಿ ಇದೆ, ಸಿ ಸರಿ ಇದೆ, ಡಿ ಕೂಡ ಸರಿ ಇದೆ, ಬಿ ಮಾತ್ರ ತಪ್ಪಾಗಿದೆ. ಪ್ರಶ್ನೆ ಸಂಖ್ಯೆ 29. ಭಾರತೀಯ ಸಂವಿಧಾನದ ಭಾಗ 2 ಯಾವುದರೊಂದಿಗೆ ವ್ಯವಹರಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಪೌರತ್ವ ನೋಡಿ. ಆಪ್ಷನ್ ಎ ಪೌರತ್ವ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 30. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ನೋಡಿ. ಆಪ್ಷನ್ ಸಿ ರಾಷ್ಟ್ರಪತಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 31. ಭಾರತೀಯ ಸಂವಿಧಾನದ ಈ ಭಾಗದ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ನೋಡಿ. ಭಾರತೀಯ ಸಂವಿಧಾನದ ಈ ಭಾಗದ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ ಅಂದರೆ ಯಾವ ಭಾಗ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 4A ನೋಡಿ. 4A ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 32. ಬೇರೆ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡುವುದಕ್ಕಾಗಿ ಸದನದಲ್ಲಿ ಮಾತನಾಡುತ್ತಿರುವ ಒಬ್ಬ ಸದಸ್ಯರಿಗೆ ಸ್ಪೀಕರ್ ಮಾತನಾಡುವುದನ್ನು ನಿಲ್ಲಿಸುವಂತೆ ಸೂಚಿಸಬಹುದಾಗಿದೆ. ಇದಕ್ಕೆ ಹೀಗೆನ್ನುವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸದನ ಶರಣಾಗತಿ ನೋಡಿ. ಆಪ್ಷನ್ ಎ ಸದನ ಶರಣಾಗತಿ ಇಲ್ಡಿಂಗ್ ದಿ ಫ್ಲೋರ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 33. ಭಾರತೀಯ ಸಂವಿಧಾನದಲ್ಲಿ ಮೂಲತಃ ಎಷ್ಟು ವಿಧಿಗಳಿದ್ದವು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 395 ನೋಡಿ. ಆಪ್ಷನ್ ಬಿ 395 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 34. ಭಾರತದ ರಾಜ್ಯಾದಾಯದ ಅಧಿಕಾರಿ ಮತ್ತು ಆಡಿಟರ್ ಜನರಲ್ರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 6 ವರ್ಷಗಳು ನೋಡಿ. ಆಪ್ಷನ್ ಸಿ 6 ವರ್ಷಗಳು. ಪ್ರಶ್ನೆ ಸಂಖ್ಯೆ 35. ರಾಜಾ ರವಿವರ್ಮ ಭಾರತದ ಪ್ರಖ್ಯಾತ ಡ್ಯಾಶ್ ಆಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ವರ್ಣಚಿತ್ರಕಾರ ನೋಡಿ. ಆಪ್ಷನ್ ಎ ವರ್ಣಚಿತ್ರಕಾರ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 36.
ಈ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವೆಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 25 ನೋಡಿ. ಆಪ್ಷನ್ ಬಿ ಜನವರಿ 25 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 37. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಯಾವ ಕಂಪನಿಯು ಜಗತ್ತಿನ ಅತಿದೊಡ್ಡ ಮೊಬೈಲ್ ಉತ್ಪಾದನಾ ಘಟಕವನ್ನು ಆರಂಭಿಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಯಾಮ್ಸಂಗ್ ನೋಡಿ. ಆಪ್ಷನ್ ಸಿ ಸ್ಯಾಮ್ಸಂಗ್. ಪ್ರಶ್ನೆ ಸಂಖ್ಯೆ 38. ನಬಾರ್ಡ್ನ ಪೂರ್ಣ ರೂಪವೇನು ಅಂತ ಕೇಳಿದ್ದಾರೆ ನೋಡಿ. ನಬಾರ್ಡ್ನ ಪೂರ್ಣ ರೂಪವೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ನೋಡಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 39. ಪ್ರತಿ ವರ್ಷ ಈ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವೆಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಸ್ಟ್ 29 ನೋಡಿ. ಆಪ್ಷನ್ ಡಿ ಆಗಸ್ಟ್ 29 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 40. ಈ ಕೆಳಗಿನ ಯಾವ ಬೆಂಗಾಲಿ ನಟನಿಗೆ ಫ್ರಾನ್ಸ್ನಲ್ಲಿ ಭಾರತೀಯ ಸಿನಿಮಾಗಳನ್ನು ಪ್ರೋತ್ಸಾಹಿಸುವಲ್ಲಿನ ಅವರ ಮಹೋನ್ನತ ಕೊಡುಗೆಗಾಗಿ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪುರಸ್ಕಾರ ಲೀಜನ್ ಡಿ ಹಾನರ್ ನೀಡಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೌಮಿತ್ರಿ ಚಟರ್ಜಿ ನೋಡಿ. ಆಪ್ಷನ್ ಸಿ ಸೌಮಿತ್ರಿ ಚಟರ್ಜಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 41. ವಿಶಿಷ್ಟವಾದ ಕೃಷಿ ಬೆಲೆಯ ಮುನ್ಸೂಚನೆ ನೀಡುವ ಮಾದರಿ ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ಕಂಪನಿಯೊಂದಿಗೆ ಕರ್ನಾಟಕ ಸರ್ಕಾರ ತಿಳುವಳಿಕೆಯ ಭಿನ್ನ ಒತ್ತಳೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ರುಜು ಮಾಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಮೈಕ್ರೋಸಾಫ್ಟ್ ಇಂಡಿಯಾ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಕ್ರೋಸಾಫ್ಟ್ ಇಂಡಿಯಾ. ಪ್ರಶ್ನೆ ಸಂಖ್ಯೆ 42. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೊದಲ ಹಂತದ ಶಕ್ತಿ ಸ್ಥಳ ಸೋಲಾರದ ಪಾರ್ಕ್ ಆರಂಭಗೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ತುಮಕೂರು ನೋಡಿ. ಆಪ್ಷನ್ ಡಿ ತುಮಕೂರು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 43. ಯಾವ ದೇಶದ ಅಧ್ಯಕ್ಷರು ಭಾರತಕ್ಕೆ ತಮ್ಮ 6 ದಿನಗಳ ಭೇಟಿಯ ಅವಧಿಯಲ್ಲಿ ಸೌಹಾರ್ದತೆಯ ಸಂಕೇತವಾಗಿ ಒಂದು ಜೊತೆ ಆಮೆ ಕಾಣಿಕೆಯಾಗಿ ನೀಡಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಸೆಲ್ಸ್ ನೋಡಿ. ಆಪ್ಷನ್ ಬಿ ಸೆಸೆಲ್ಸ್. ಪ್ರಶ್ನೆ ಸಂಖ್ಯೆ 44. ಭಾರತದಲ್ಲಿ ಗ್ರಾಮ ಪಂಚಾಯಿತಿಗಳ ಒಟ್ಟು ಸಂಖ್ಯೆ ಸರಿಸುಮಾರು ಎಷ್ಟು ಕೇಳಿದ್ದಾರೆ. ಭಾರತದಲ್ಲಿ ಗ್ರಾಮ ಪಂಚಾಯಿತಿ ಎಷ್ಟಿದಾವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 2.5 ಲಕ್ಷ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 2.5 ಲಕ್ಷ. ಪ್ರಶ್ನೆ ಸಂಖ್ಯೆ 45. ವಿಮಾನದಿಂದ ರಾಸಾಯನಿಕಗಳನ್ನು ಸಿಂಪಡಿಸಿ ಮಳೆಯನ್ನು ಪ್ರೇರೇಪಿಸಲು ಕರ್ನಾಟಕ ಸರ್ಕಾರ ಬೆಂಗಳೂರಿನ ಮೋಡ ಬಿತ್ತನೆ ಯೋಜನೆ ಡ್ಯಾಶನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ವರ್ಷಧಾರೆ ನೋಡಿ. ಆಪ್ಷನ್ ಎ ವರ್ಷಧಾರೆ. ಪ್ರಶ್ನೆ ಸಂಖ್ಯೆ 46. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ವಕೀಲರ ಸಂಘದಿಂದ ನೇರವಾಗಿ ಹುದ್ದೆಗೇರಿಸಲ್ಪಟ್ಟ ದೇಶದ ಮೊದಲ ಮಹಿಳಾ ವಕೀಲೆ ಈ ಕೆಳಗೆ ಹೆಸರಿಸಿದಲ್ಲಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂದು ಮಲ್ಹೋತ್ರಾ ನೋಡಿ. ಆಪ್ಷನ್ ಬಿ ಇಂದು ಮಲ್ಹೋತ್ರಾ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 47. INS ಕರಂಚ್ ಇದೊಂದು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸಬ್ಮೆರಿನ್ ನೋಡಿ. ಅದು ಆಪ್ಷನ್ ಎ ಸಬ್ಮೆರಿನ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 48. ವಿಕ್ರಮಾರ್ಜುನ ವಿಜಯ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಂಪ ನೋಡಿ. ಆಪ್ಷನ್ ಸಿ ಪಂಪ. ಪ್ರಶ್ನೆ ಸಂಖ್ಯೆ 49. ಜಗತ್ತಿನಲ್ಲಿ ಕಚ್ಚಾ ಉಕ್ಕಿನ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ನೋಡಿ. ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 50. 2018ರ ಗಣರಾಜ್ಯ ದಿನದ ಪರೇಡ್ನಲ್ಲಿ ಯಾವ ರಾಜ್ಯ ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿ ಪಡೆಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ನೋಡಿ. ಆಪ್ಷನ್ ಸಿ ಮಹಾರಾಷ್ಟ್ರ. ಪ್ರಶ್ನೆ ಸಂಖ್ಯೆ 51. ವಿಜಯಪುರದ ಆದಿಲ್ ಶಾಹಿ ವಂಶದ ಸ್ಥಾಪಕ ನೋಡಿ. ಆದಿಲ್ ಶಾಹಿ ವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಯೂಸುಫ್ ಆದಿಲ್ ಶಾ ನೋಡಿ. ಯೂಸುಫ್ ಆದಿಲ್ ಶಾ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 52. ಶಂಕರಾಚಾರ್ಯರು ಜನಪ್ರಿಯಗೊಳಿಸಿದ ತತ್ವಜ್ಞಾನವಿದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅದ್ವೈತ ನೋಡಿ. ಆಪ್ಷನ್ ಬಿ ಅದ್ವೈತ. ಪ್ರಶ್ನೆ ಸಂಖ್ಯೆ 53. ಕಟ್ಟುವೆವು ನಾವು ಹೊಸ ನಾಡೊಂದನು ಕವನ ಸಾಲುಗಳನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋಪಾಲಕೃಷ್ಣ ಅಡಿಗ ನೋಡಿ. ಆಪ್ಷನ್ ಡಿ ಸರಿಯಾದ ಉತ್ತರ ಗೋಪಾಲಕೃಷ್ಣ ಅಡಿಗ. ಪ್ರಶ್ನೆ ಸಂಖ್ಯೆ 54. ಶ್ರೇಷ್ಠ ದೊರೆ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಕಾಲ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1510ರಿಂದ 1530 ನೋಡಿ.
1510ರಿಂದ 1530 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 55, ಕರ್ನಾಟಕದಲ್ಲಿರುವ ಹುಲಿ ಮೀಸಲು ಅರಣ್ಯಗಳು ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 5. ಆಪ್ಷನ್ ಡಿ 5 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 56, ಕರ್ನಾಟಕದ ಒಟ್ಟು ಅರಣ್ಯ ದೇಶದ ಸರಿಸುಮಾರು ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 43,356 ಚದರ ಕಿಲೋಮೀಟರ್ಗಳು. ನೋಡಿ, 43,356 ಚದರ ಕಿಲೋಮೀಟರ್ಗಳಷ್ಟು ಅರಣ್ಯ, ಅಂದರೆ ಕರ್ನಾಟಕದ ಒಟ್ಟು ಅರಣ್ಯ ದೇಶದ ಸರಿಸುಮಾರು ಅಷ್ಟಿದೆ. ಪ್ರಶ್ನೆ ಸಂಖ್ಯೆ 57, ಮಣ್ಣು ಹಂಚಿಕೆಗೊಂಡ ಪ್ರದೇಶದ ಆಧಾರದ ಮೇಲೆ ಕರ್ನಾಟಕದಲ್ಲಿ ವಿಸ್ತಾರವಾಗಿ ಹರಡಿರುವ ಮಣ್ಣು ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಮಣ್ಣು. ನೋಡಿ, ಆಪ್ಷನ್ ಬಿ ಕೆಂಪು ಮಣ್ಣು. ಪ್ರಶ್ನೆ ಸಂಖ್ಯೆ 58, ಸೂರ್ಯನಲ್ಲಿರುವ ಅಪರಿಮಿತ ಶಕ್ತಿಗೆ ಕಾರಣವಾದ ಪ್ರಕ್ರಿಯೆ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯೂಕ್ಲಿಯರ್ ಸಂಯೋಗ. ನೋಡಿ, ಆಪ್ಷನ್ ಸಿ ನ್ಯೂಕ್ಲಿಯರ್ ಸಂಯೋಗ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 59, ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರದ ಶಿಖರ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಳ್ಳಯ್ಯನಗಿರಿ. ನೋಡಿ, ಆಪ್ಷನ್ ಡಿ ಮುಳ್ಳಯ್ಯನಗಿರಿ. ಪ್ರಶ್ನೆ ಸಂಖ್ಯೆ 60, RTPS ಶಕ್ತಿನಗರ ಉಷ್ಣ ವಿದ್ಯುತ್ ಸ್ಥಾವರ ಇಲ್ಲಿಗೆ ಹತ್ತಿರದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಯಚೂರು. ನೋಡಿ, ಆಪ್ಷನ್ ಸಿ ರಾಯಚೂರು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 61, 18 ಕ್ಯಾರೆಟ್ ಗೋಲ್ಡ್ ಚಿನ್ನ ಇದಾಗಿದೆ ಅಂತ ಕೇಳಿದ್ದಾರೆ. ನೋಡಿ, 18 ಕ್ಯಾರೆಟ್ ಗೋಲ್ಡ್ ಚಿನ್ನ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 75% ಚಿನ್ನ ಮತ್ತು 25% ಅಶುದ್ಧತೆ. ನೋಡಿ, 75% ಚಿನ್ನ ಮತ್ತು 25% ಅಶುದ್ಧತೆ. ಪ್ರಶ್ನೆ ಸಂಖ್ಯೆ 62, ಹಿಂಬದಿಯ ನೋಟಕ್ಕಾಗಿ ಮೋಟಾರು ಸವಾರರು ಉಪಯೋಗಿಸುವುದು ಏನು ಅಂತ ಕೇಳಿದ್ದಾರೆ. ಅಂದರೆ ಯಾವ ಕನ್ನಡಿ ಉಪಯೋಗಿಸ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪೀನ ದರ್ಪಣ. ನೋಡಿ, ಆಪ್ಷನ್ ಬಿ ಪೀನ ದರ್ಪಣ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 63, ಎಲೆಕ್ಟ್ರಿಕ್ ವಸ್ತುಗಳ ಅಂಗಡಿಯೊಂದರ ಯಜಮಾನ ಅಸಲು ಬೆಲೆಗಿಂತ 22% ಹೆಚ್ಚು ಬೆಲೆಯಲ್ಲಿ ಗ್ರಾಹಕರಿಗೆ ಮಾರುತ್ತಾನೆ. DVD ಪ್ಲೇಯರ್ ಒಂದಕ್ಕೆ ಗ್ರಾಹಕನೊಬ್ಬ ರೂ 10,980 ಪಾವತಿಸಿದರೆ DVD ಪ್ಲೇಯರ್ ಅಸಲು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ರೂ 9,000. ನೋಡಿ, ಆಪ್ಷನ್ ಬಿ ರೂ 9,000. ಪ್ರಶ್ನೆ ಸಂಖ್ಯೆ 64, ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಎಥಿಲಿನ್. ನೋಡಿ, ಆಪ್ಷನ್ ಬಿ ಎಥಿಲಿನ್. ಪ್ರಶ್ನೆ ಸಂಖ್ಯೆ 65, ಕೆಳಗಿನವುಗಳಲ್ಲಿ ಯಾವುದನ್ನು ಪರಮಾಣುವಿನ ನ್ಯೂಕ್ಲಿಯಸ್ ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದನ್ನು ಪರಮಾಣುವಿನ ನ್ಯೂಕ್ಲಿಯಸ್ ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು. ಆಪ್ಷನ್ ಸಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 66, ಗ್ರಂಥಾಲಯ ಒಂದರಲ್ಲಿ 30% ಪುಸ್ತಕಗಳು ಇಂಗ್ಲೀಷ್ನಲ್ಲಿವೆ, 50% ಪುಸ್ತಕಗಳು ಹಿಂದಿಯಲ್ಲಿವೆ ಮತ್ತು ಉಳಿದ 500 ಇತರ ಭಾಷೆಗಳಲ್ಲಿವೆ. ಹಾಗಾದರೆ ಇಂಗ್ಲೀಷ್ನಲ್ಲಿ ಇರುವ ಪುಸ್ತಕಗಳು ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಆಪ್ಷನ್ ಡಿ. ನೋಡಿ, 750. ನೋಡಿ, ಆಪ್ಷನ್ ಡಿ 750 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 67, ಸ್ಕರ್ವಿ ಕಾಯಿಲೆಗೆ ಯಾವ ಜೀವಸತ್ವದ ಕೊರತೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ. ನೋಡಿ, ಆಪ್ಷನ್ ಎ ವಿಟಮಿನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 68, ಸೋಮಾಲಿಯಾದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಸೋಮಾಲಿಯಾದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮೊಗದಿಶು. ನೋಡಿ, ಆಪ್ಷನ್ ಎ ಮೊಗದಿಶು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 69, ನಗರವೊಂದರಲ್ಲಿ TV ವೀಕ್ಷಕರ 1000 ಕುಟುಂಬಗಳ ಸಮೀಕ್ಷೆ ನಡೆಸಲಾಯಿತು. ಇದರಲ್ಲಿ ತಿಳಿದು ಬಂದುದು 750 ಕುಟುಂಬದವರು ಕನ್ನಡ ಕಾರ್ಯಕ್ರಮಗಳನ್ನು ನೋಡುತ್ತಾರೆ, 400 ಕುಟುಂಬದವರು ಇಂಗ್ಲೀಷ್ ಪ್ರೋಗ್ರಾಮನ್ನು ವೀಕ್ಷಿಸುತ್ತಾರೆ ಮತ್ತು 300 ಕುಟುಂಬದವರು 2 ಕಾರ್ಯಕ್ರಮಗಳನ್ನು ನೋಡುತ್ತಾರೆ. ಹಾಗಾದರೆ ಕೇವಲ ಕನ್ನಡ ಕಾರ್ಯಕ್ರಮಗಳನ್ನು ನೋಡುವ ಕುಟುಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 450. ನೋಡಿ, ಆಪ್ಷನ್ ಎ 450 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 70, ದ್ಯುತಿತಂತುಗಳ ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ವೇಗದ ಬ್ರಾಡ್ಬ್ಯಾಂಡ್ ತರುವ ಉದ್ದೇಶದ ಯೋಜನೆ ಇವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ್ ನೆಟ್. ನೋಡಿ, ಆಪ್ಷನ್ ಡಿ ಭಾರತ್ ನೆಟ್. ಪ್ರಶ್ನೆ ಸಂಖ್ಯೆ 71, ಈ ಕೆಳಗಿನ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಣಜಿತ್ ಸಾಗರ್ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ರಾವಿ. ನೋಡಿ, ಆಪ್ಷನ್ ಎ ರಾವಿ. ಪ್ರಶ್ನೆ ಸಂಖ್ಯೆ 72,
ಪ್ರಸಿದ್ಧವಾದ ಎಲಿಫೆಂಟ್ ಫಾಲ್ಸ್ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯ ನೋಡಿ. ಆಪ್ಷನ್ ಬಿ ಮೇಘಾಲಯ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 73. ಪುಷ್ಪಕಣಿವೆ ರಾಷ್ಟ್ರೀಯ ಉದ್ಯಾನವು ಈ ಕೆಳಗಿನ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್ ನೋಡಿ. ಆಪ್ಷನ್ ಬಿ ಉತ್ತರಾಖಂಡ್. ಪ್ರಶ್ನೆ ಸಂಖ್ಯೆ 74. ರೈನ್ ನದಿಯು ಈ ದೇಶದ ಮೂಲಕ ಹರಿಯುವುದಿಲ್ಲ ಅಂತ ಕೇಳಿದ್ದಾರೆ. ಯಾವ ದೇಶದ ಮೂಲಕ ಹರಿಯುವುದಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪೋಲೆಂಡ್ ನೋಡಿ. ಆಪ್ಷನ್ ಡಿ ಪೋಲೆಂಡ್. ಪ್ರಶ್ನೆ ಸಂಖ್ಯೆ 75. ಪುರುಷರ ಮತ್ತು ಮಹಿಳೆಯರ ಈ ಎರಡೂ ವಿಭಾಗಗಳಲ್ಲಿ 2017 ಹಾಕಿ ಏಷ್ಯಾ ಕಪ್ ಗೆದ್ದ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ನೋಡಿ. ಆಪ್ಷನ್ ಸಿ ಭಾರತ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 76. ಈ ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ನವೋದಯದ ಜನಕ ಎಂದು ಕರೆಯಲ್ಪಡುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ನೋಡಿ. ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ ಸಂಖ್ಯೆ 77. ಅನಿಯಂತ್ರಿತ ಲೇಖನಿಯು ಕಾರ್ಯನಿರ್ವಹಿಸುತ್ತದೆ, ಆದರೆ ನಾಶಪಡಿಸುವುದಕ್ಕಾಗಿ ಈ ಪ್ರಸಿದ್ಧ ಉಲ್ಲೇಖಕ್ಕೆ ಈ ಕೆಳಗಿನವರಲ್ಲಿ ಯಾರು ಹೆಸರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾತ್ಮ ಗಾಂಧಿ ನೋಡಿ. ಆಪ್ಷನ್ ಸಿ ಮಹಾತ್ಮ ಗಾಂಧಿ. ಪ್ರಶ್ನೆ ಸಂಖ್ಯೆ 78. ಈ ಕೆಳಗಿನವುಗಳಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ನೇರವಾದ ಕಾರಣ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಪ್ಸ್ ಮಿಷನ್ನ ವೈಫಲ್ಯ ನೋಡಿ. ಕ್ರಿಪ್ಸ್ ಮಿಷನ್ನ ವೈಫಲ್ಯ ಕ್ವಿಟ್ ಇಂಡಿಯಾ ಚಳವಳಿಗೆ ನೇರವಾದ ಕಾರಣ ಇದು. ಪ್ರಶ್ನೆ ಸಂಖ್ಯೆ 79. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ RTE ಭಾರತೀಯರ ಸಂವಿಧಾನದ ಯಾವ ವಿಧಿಯಲ್ಲಿ ಸೇರಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 21A ನೋಡಿ. ಆಪ್ಷನ್ ಬಿ ವಿಧಿ 21A. ಪ್ರಶ್ನೆ ಸಂಖ್ಯೆ 80. ದಿ ಇಂಡಿಯನ್ ಸ್ಟ್ರಗಲ್ 1920-1942 ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ನೋಡಿ. ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ ಸಂಖ್ಯೆ 81. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ JB ಕೃಪಲಾನಿ ನೋಡಿ. ಆಪ್ಷನ್ ಎ JB ಕೃಪಲಾನಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 82. ಭಾರತೀಯ ಸಂವಿಧಾನದ 56ನೇ ವಿಧಿಯು ಇದರೊಂದಿಗೆ ವ್ಯವಹರಿಸುತ್ತದೆ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ನೋಡಿ. ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 83. ಭಾರತದ ಸಂವಿಧಾನದ ಕುರಿತು ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನ ರಚನಾ ಸಭೆಯು 1949 ಅಕ್ಟೋಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸಿತು. ಇದು ತಪ್ಪಿದು. ಇದು ಎ ನೋಡಿ. ಇದು ರಾಷ್ಟ್ರದ ಸರ್ವೋಚ್ಚ ಶಾಸನವಾಗಿದೆ. ಸರಿಯಾದ ಉತ್ತರ ಅಂದರೆ ಅದು ಆಪ್ಷನ್ ಅದು ಕೂಡ ಸರಿ. ಪ್ರತಿ ವರ್ಷ ಜನವರಿ 26 ಗಣರಾಜ್ಯ ದಿನವನ್ನು ಆಚರಿಸುವುದು ಏಕೆಂದರೆ ಇದೇ ದಿನ ಭಾರತ ಸಂವಿಧಾನ ಜಾರಿಗೆ ಬಂದಿತ್ತು. ಅದು ಸರಿ. ಡಿ ಇದೆಯಲ್ಲ, ಇದು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುತ್ತದೆ. ಎ ಬಿ ಡಿ ಸರಿಯಾದ ಉತ್ತರ. ಆದರೆ ಸಿ ಮಾತ್ರ ತಪ್ಪಾಗಿದೆ. ಅವ್ರು ಕೇಳಿದ್ದು ನಿಜವಲ್ಲ ಅಂದರೆ ತಪ್ಪಾಗಿರೋದು ಯಾವುದೋ ಅಂತ ಕೇಳಿದ್ದಾರೆ. ಅದಕ್ಕೆ ಸಿ ತಪ್ಪಾಗಿದೆ ಅಥವಾ ನಿಜವಲ್ಲ. ಪ್ರಶ್ನೆ ಸಂಖ್ಯೆ 84. ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದಿಂದ ಖಾತರಿಗೊಂಡ ಯಾವ ಮೂಲಭೂತ ಹಕ್ಕಿನ ಕಾರಣದಿಂದಾಗಿ ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳು ಶಿಕ್ಷಣ ಹಕ್ಕು ಕಾಯ್ದೆ RTE ಪರಿಮಿತಿಯಿಂದ ಹೊರಗುಳಿದಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 31ನೇ ವಿಧಿ ನೋಡಿ. 30 ಬ್ರಾಕೆಟಲ್ಲಿ 1ನೇ ವಿಧಿ ನೋಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 85. ಸಂವಿಧಾನವನ್ನು ಅಂತಿಮಗೊಳಿಸಲು ಸಂವಿಧಾನ ರಚನಾ ಸಭೆಗೆ ಎಷ್ಟು ಕಾಲ ಹಿಡಿಯಿತು ಅಂತ ಕೇಳಿದ್ದಾರೆ ನೋಡಿ. ಸಂವಿಧಾನವನ್ನು ಅಂತಿಮಗೊಳಿಸಲು ಸಂವಿಧಾನ ರಚನಾ ಸಭೆಗೆ ಎಷ್ಟು ಕಾಲ ಹಿಡಿಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 2 ವರ್ಷ 11 ತಿಂಗಳು 18 ದಿನಗಳು ನೋಡಿ. 2 ವರ್ಷ 11 ತಿಂಗಳು 18 ದಿನಗಳು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 86. ರಾಷ್ಟ್ರಪತಿಗಳು 352ನೇ ವಿಧಿಯನ್ವಯ ದೇಶದ ಎಲ್ಲೆಡೆ ಅಥವಾ ದೇಶದ ಯಾವುದಾದರೂ ಭಾಗದಲ್ಲಿ ಈ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬಹುದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ ಎ ಮತ್ತು ಬಿ ಎರಡು ನೋಡಿ. ಎ ಮತ್ತು ಬಿ ಎರಡು. ಎ ಅಂದರೆ ಬಾಹ್ಯ ಆಕ್ರಮಣ ಮತ್ತು ಸಶಸ್ತ್ರ ದಂಗೆ, ಇವೆರಡು ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಬೋದು. ಪ್ರಶ್ನೆ ಸಂಖ್ಯೆ 87.
ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಭಾಗವಾಗಿ ಕೆಳಗಿನವುಗಳಲ್ಲಿ ಯಾವುದು ದಾಖಲಿತಗೊಂಡಿಲ್ಲ ಅಂತ ಕೇಳಿದ್ದಾರೆ ನೋಡಿ. ಈ 4 ಕೊಟ್ಟಿದ್ದಾರಲ್ಲ, ಅದರಲ್ಲಿ ಯಾವುದು ಅಲ್ಲ ಅಥವಾ ದಾಖಲೆಗೊಂಡಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ. ರಾಷ್ಟ್ರೀಯ ಮಹತ್ವದ ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡಿದು. ಇದು ಮೂಲಭೂತ ಕರ್ತವ್ಯಗಳಲ್ಲಿ ಇಲ್ಲ. ಈ ಮೇಲ್ 3 ಇದೆ, ಎ ಕೂಡ ಇದೆ, ಬಿ ಕೂಡ ಇದೆ ನೋಡಿ. ಎ ಇದೆ, ಬಿ ಇದೆ, ಸಿ ಇದೆ, ಡಿ ಮಾತ್ರ ಇಲ್ಲ, ಇದಿಲ್ಲ. ಪ್ರಶ್ನೆ ಸಂಖ್ಯೆ 88. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉಪರಾಷ್ಟ್ರಪತಿ ನೋಡಿ. ಆಪ್ಷನ್ ಡಿ ಉಪರಾಷ್ಟ್ರಪತಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 89. ಬೆಂಕಿ ದೇಗುಲ ಯಾರಿಗೆ ಪೂಜಾ ಸ್ಥಳವಾಗಿದೆ ಅಂತ ಕೇಳಿದ್ದಾರೆ ನೋಡಿ. ಬೆಂಕಿ ದೇಗುಲ ಯಾರಿಗೆ ಪೂಜಾ ಸ್ಥಳವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಪಾರ್ಸಿ ಧರ್ಮದವರು ನೋಡಿ. ಆಪ್ಷನ್ ಎ ಪಾರ್ಸಿ ಧರ್ಮದವರು. ಪ್ರಶ್ನೆ ಸಂಖ್ಯೆ 90. ಒಬ್ಬ ಗಂಡಸು ಅಥವಾ ಇಬ್ಬರು ಹೆಂಗಸರು ಅಥವಾ 3 ಹುಡುಗರು ಒಂದು ಕೆಲಸ ಮುಗಿಸಲು 22 ದಿನಗಳು ಬೇಕಾಗುತ್ತವಾದರೆ ಒಬ್ಬ ಗಂಡಸು, ಒಂದು ಹೆಂಗಸು ಮತ್ತು ಒಂದು ಹುಡುಗ ಒಟ್ಟಿಗೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 12 ದಿನಗಳು ನೋಡಿ. ಆಪ್ಷನ್ ಡಿ 12 ದಿನಗಳು. ಪ್ರಶ್ನೆ ಸಂಖ್ಯೆ 91. ಒಬ್ಬ ವ್ಯಕ್ತಿ ತನ್ನ ಮಗನಿಗಿಂತ 3 ಪಟ್ಟು ವಯಸ್ಸಿನಲ್ಲಿ ದೊಡ್ಡವನು. 5 ವರ್ಷಗಳ ಹಿಂದೆ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚಾಗಿತ್ತು. ಹಾಗಾದರೆ ಆ ವ್ಯಕ್ತಿಯ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 45 ವರ್ಷಗಳು ನೋಡಿ. ಆಪ್ಷನ್ ಬಿ 45 ವರ್ಷಗಳು. ಪ್ರಶ್ನೆ ಸಂಖ್ಯೆ 92. ಗಿಲೆರ್ಮೊ ಡೆ ಟೊರೊ ಇವರಿಗೆ 90ನೇ ಅಕಾಡೆಮಿ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ನಿರ್ದೇಶಕ ಪುರಸ್ಕಾರವನ್ನು ನೀಡಲಾಯಿತು. ಈ ಕೆಳಗಿನ ಚಲನಚಿತ್ರಗಳಲ್ಲಿ ಅವರು ಯಾವ ಚಲನಚಿತ್ರದ ನಿರ್ದೇಶಕರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ದಿ ಶೆಪ್ ಆಫ್ ವಾಟರ್ ನೋಡಿ. ದಿ ಶೆಪ್ ಆಫ್ ವಾಟರ್. ಸರಿಯಾದ ಉತ್ತರ ದಿ ಶೆಪ್ ಆಫ್ ವಾಟರ್. ಪ್ರಶ್ನೆ ಸಂಖ್ಯೆ 93. ರೋಹನ್ ಬೋಪಣ್ಣ ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಅಂತ ಕೇಳಿದ್ದಾರೆ ನೋಡಿ. ರೋಹನ್ ಬೋಪಣ್ಣ ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಲ್ಲು ಮೈದಾನದ ಟೆನ್ನಿಸ್ ನೋಡಿ. ಹುಲ್ಲು ಮೈದಾನದ ಟೆನ್ನಿಸ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 94. ಬಾಂಗ್ಲಾದೇಶದ ರೋಹಿಂಗ್ಯಾ ನಿರಾಶ್ರಿತರ ನೆರವಿಗಾಗಿ ಭಾರತ ಸರ್ಕಾರ ಡ್ಯಾಶ್ ಕಾರ್ಯಾಚರಣೆ ಆರಂಭಿಸಿದೆ ಅಂತ ಕೇಳಿದ್ದಾರೆ ಅಥವಾ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಸಾನಿಯತ್ ನೋಡಿ. ಆಪ್ಷನ್ ಬಿ ಇನ್ಸಾನಿಯತ್. ಪ್ರಶ್ನೆ ಸಂಖ್ಯೆ 95. ಹಣದ ಮೊತ್ತವೊಂದನ್ನು ಎ, ಬಿ, ಸಿ ಮತ್ತು ಡಿ ತಮ್ಮೊಳಗೆ 3:7:9:13 ಅನುಪಾತದಲ್ಲಿ ಕ್ರಮವಾಗಿ ಹಂಚಿಕೊಂಡರು. ಬಿಯ ಪಾಲು ರು 4,872 ಆದಾಗ ಎ ಮತ್ತು ಸಿ ಇವರಿಬ್ಬರಿಗೆ ಸಿಗುವ ಒಟ್ಟು ಹಣದ ಮೊತ್ತವೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 8,352 ನೋಡಿ. 8,352 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 96. ಎ ಮತ್ತು ಬಿ ಸೋದರರಾಗಿದ್ದಾರೆ. ಸಿ ಮತ್ತು ಡಿ ಸೋದರಿಯರು. ಎಯ ಮಗ ಡಿಯ ಸೋದರ. ಹಾಗಾದರೆ ಬಿಯು ಸಿಗೆ ಹೇಗೆ ಸಂಬಂಧಪಡುತ್ತಾನೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ನೋಡಿ. ಆಪ್ಷನ್ ಡಿ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಸರಿಯಾದ ಉತ್ತರ. ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ನೋಡಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 97. ಶಹತೂಷ್ ಶಾಲುಗಳು ಈ ಕೆಳಗಿನವುಗಳಲ್ಲಿ ಇನ್ನೊಂದು ಓದ್ತೀನಿ ನೋಡಿ. ಪ್ರಶ್ನೆ ಸಂಖ್ಯೆ 97. ಶಹತೂಷ್ ಶಾಲುಗಳು ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯ ಉಣ್ಣೆಯಿಂದ ಮಾಡಲ್ಪಟ್ಟಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಟಿಬೆಟಿಯನ್ ಜಿಂಕೆ ನೋಡಿ. ಆಪ್ಷನ್ ಎ ಟಿಬೆಟಿಯನ್ ಜಿಂಕೆ. ಪ್ರಶ್ನೆ ಸಂಖ್ಯೆ 98. ಪ್ರತಿ ವರ್ಷ ಜನವರಿ 12 ಡ್ಯಾಶ್ರ ಜನ್ಮದಿನಾಚರಣೆ ಗುರುತಾಗಿ ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ ನೋಡಿ. ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ. ಪ್ರಶ್ನೆ ಸಂಖ್ಯೆ 99. ವಲಸೆಗಾಗಿ ಸ್ಥಾಪನೆಗೊಂಡ ಅಂತಾರಾಷ್ಟ್ರೀಯ ಸಂಘಟನೆಯಾದ IOMನ ಪ್ರಧಾನ ಕಚೇರಿ ಇಲ್ಲಿದೆ ಅಂತ ಕೇಳಿದ್ದಾರೆ. ಅಂದರೆ IOMನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಜಿನಿವಾ ಸ್ವಿಟ್ಜರ್ಲ್ಯಾಂಡ್ ನೋಡಿ. ಜಿನಿವಾ ಸ್ವಿಟ್ಜರ್ಲ್ಯಾಂಡ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 100. ವಾಣಿಜ್ಯ, ಕೈಗಾರಿಕೆ ಮತ್ತು ನಾಗರಿಕ ವಿಮಾನಯಾನಗಳ ಕೇಂದ್ರ ಸಚಿವಾಲಯ ಡ್ಯಾಶ್ ಹೆಸರಿನ ಮೊಬೈಲ್ ಆ್ಯಪನ್ನು ಭಾರತದಲ್ಲಿ ಕಾಣೆಯಾದ ಮತ್ತು ಪರಿತ್ಯಜಿಸಲ್ಪಟ್ಟ ಮಕ್ಕಳ ಜಾಡು ಹಿಡಿದು ಅನುಸರಿಸುವುದಕ್ಕಾಗಿ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ.
ಸರಿಯಾದ ಉತ್ತರ ಆಪ್ಷನ್ ಡಿ ರಿಯುನೈಟ್. ನೋಡಿ, ರಿಯುನೈಟ್ ಸರಿಯಾದ ಉತ್ತರ ರಿಯುನೈಟ್. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಗೀತು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು PSI ಇದೆ ಬಿಡಿಸೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ PC, PSI, SDA, FDA ಈ ಥರ ಮುಂತಾದ ಎಕ್ಸಾಮ್ ಯಾರಾದರೂ ಓದ್ತೀರಿ ಅವ್ರಿಗೂ ಕೂಡ ಚಾನಲ್ನ ಶೇರ್ ಮಾಡ್ಬೋದು. ಅದೇ ರೀತಿ ಕನ್ನಡದಲ್ಲಿ ಯಾರಾದರೂ UGC ನೆಟ್ಟು, KSET, JRF ಗೊತ್ತಿದ್ದರೆ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಯಾಕಂದರೆ ನಾವು ಕನ್ನಡದ ಮೇನ್ ಫೋಕಸ್ ಆಗಿ ಕನ್ನಡ ಸಬ್ಜೆಕ್ಟು, ಅಂದರೆ ಸ್ಪೆಸಿಫಿಕ್ ಪೇಪರ್ ಕನ್ನಡದಲ್ಲಿ ಬೇಕಾಗಿರುವಂಥ ಮಾಹಿತಿಯನ್ನು ಹಾಕ್ತಿರ್ತೀವಿ. ಅವರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಇಷ್ಟೊತ್ತು ವಿಡಿಯೋನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.